ಮಾಸ್ಟರ್ ಭಾಳ ಕ್ಲಿಯರ್ ಆಗಿದೆ. ಇದರಲ್ಲಿ ನೀವು ಏನು ಅಪೇಕ್ಷೆ ಮಾಡಬಾರ್ದು. ನಾವು ಅವರಿಂದ ನಾವು ಅವರಿಂದ ನಾವು ನಮ್ಮ ಬೆಳಿಗ್ಗೆಲ್ಲ ಕಲಿಸ್ಬಾರ್ದು. ರಾತ್ರಿ ಅಷ್ಟೇ ಮಾಡ್ಕೊಬೇಕು, ಜಪ ಜಾಸ್ತಿ ಮಾಡಬೇಕು. ನಾವು ಎಷ್ಟು ಜಪ ಜಾಸ್ತಿ ಮಾಡ್ತೀವೋ ಅಷ್ಟು ನಮಗೆ ಅದು ಒಳಗಡೆಯಿಂದ ಏನೋ ಒಂದು ಶಕ್ತಿ, ಒಂದು ಮಾಯೆ, ಒಂದು ಶಕ್ತಿ ಅಂತ ಅನ್ನೋದು ಇದ್ದೇ ಇರ್ತದೆ. ಅದು ಹಿಂಗೆ ಕೆಲಸ ಮಾಡುತ್ತೆ. ನಾವು ಅವ್ರನ್ನ ಏನು ಬೆಳಿಗ್ಗೆಳ್ಬಾರ್ದು. ಆಮೇಲೆ ಸರ್ ಕೇಸರಿ ಮುದ್ರೆ ಆಗುತ್ತಲ್ಲ, ಅದು ಯಾವ ಟೈಪ್ ಆಗುತ್ತೆ. ಅವರು ಭಾಳ ಕೂಲಾಗಿ ನನಗೆ ಅವತ್ತಿಂದ ನನಗೆ ಇನ್ನೂ ಕಣ್ಣಿ ಬರುತ್ತೆ ಒಂಥರ. ಆ ಹೋಟ್ಲಿಗೆ ಬಂದು ಹಿಂಗೆ ಏನೋ ನಾವು ಟೀ ಕುಡಿದ್ವಿ, ಮತ್ತೆ ಭಾಳ ಕೊಲೆಗಳಿಂದ ಮತ್ತೆ ಬರ್ಬೋದ್ರಿ. ನಾವು ಜಪವನ್ನು ನಿರಂತರವಾಗಿ ಜಾಸ್ತಿ ಮಾಡ್ತಾ ಇರಬೇಕು. ನಾವು ಎಷ್ಟು ಜಾಸ್ತಿ ಮಾಡಿ ಆಮೇಲೆ ನಾವು ಧ್ಯಾನ ಕೂರ್ತೀವಲ್ಲ, ಅವಾಗ ಎಫೆಕ್ಟ್ ಜಾಸ್ತಿ ಆಗುತ್ತೆ ಅಂತ. ಅವಾಗ ನಾನು ಅವ್ರು ಹೇಳ್ದಂಗೆ ನೋಡೋಣ ಅಂತೇಳಿ ನಾನು ಟ್ರೈ ಮಾಡ್ತಾ ಹೋಗ್ತೀನಿ. ಆಮೇಲೆ ನಮ್ಮ ಸಂಪೂರ್ಣ ನಮ್ಮ ಯೋಚನೆ ಶಕ್ತಿ ನಾವು ಆಜ್ಞಾಚಕ್ರಕ್ಕೆ ತಗೊಂಡ್ಬಂದು ಆ ಗುರುದೇವನ ಇಮೇಜಿನ್ ಮಾಡ್ಕೊಂಡಾಗ, ಜಪ ಮಾಡಿ ಇಮೇಜಿನ್ ಮಾಡ್ಕೊಂಡಾಗ ಬೆಳಗ್ಗೆ 6 ಗಂಟೆ ಆಗಿರ್ಬೋದೇನಪ್ಪ. 6 ಗಂಟೆ ಆಗಿತ್ತು. ಬೆಳಗ್ಗೆ ನಾವು 6 ಗಂಟೆ ಧ್ಯಾನ ಮಾಡ್ತಿರ್ತಾರೆ ಅವತ್ತಿಂದ. ಮಾಸ್ಟರ್ ಹೇಳ್ತೀರು ಮಾರನೇ ಸಲ ನನಗೆ ಕೇಸರಿ ಮುದ್ರೆ ಆಯಿತು. ಹೆಂಗೆ ಅಂದರೆ ಅದು ಒಂಥರ ಅದ್ಭುತ. ನಮ್ಮ ಮನೆಯವ್ರು ಹೆದರಿ ಹೊರ ಹೋಗ್ಬಿಟ್ರು. ಕೇಸರಿ ಮುದ್ರೆ ಆಯಿತು. ಅದೇ ಫಸ್ಟ್ ನನಗೆ ಆಗಿತ್ತು ಗುಯ್ಯ ಹಿಂದೆ. ಕೇಸರಿ ಮುದ್ರೆ ಆದಮೇಲೆ ನಮ್ಮ ಮನೆಯವರು ಬಾರಿ ಸೌಂಡ್ ಬಂದು ಯಾವ ಥರ ಆಯಿತು. ಅದೇ ನಾಲ್ಗೆ ಪೂರ್ತಿ ಉಲ್ಟಾ ಹೋಯ್ತು. ಹೋದಾಗ ಅದು ಟಚ್ಚಾಯಿತು. ಒಂಥರ ಏನೋ ಇದು ಒಂದು ರಸ ಕೊದ್ದಂಗೆ ಆಯ್ತು. ಅದು ಹಿಂಗಿದ್ವಿ. ಆದರೆ ಅದು ಆಗ್ಬೇಕಾದ್ರೆ ಒಂದು ಅವತಾರ ಅಂದರೆ ಈಗ ಉಂಟೇನಾಗೆ ಒಂಥರ ಸೌಂಡು ಎಲ್ಲಿ ಅಕ್ಕಪಕ್ಕರಿಗೆಲ್ಲ ಎಲ್ಲಿ ಭಯ ಆಗುತ್ತಪ್ಪ ಅನ್ನೋ ಸ್ಥಿತಿಯಲ್ಲಿ ಸೌಂಡ್ ಬಂತು. ಆಮೇಲೆ